ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸೋದಕ್ಕೆ ಸಲಹಾ ಸಮಿತಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ತನಿಖೆಯನ್ನು ನಡೆಸಿದೆ. ಯಾಕೆ ಈ ರೀತಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ, ಏನೆಲ್ಲ ಕಥೆ ಅಂತ ಹೇಳಿ. ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಈ ಬಗ್ಗೆ ಸಮಗ್ರ ತನಿಖೆ ನಡೆದು ಈಗ ವರದಿಯನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ವರದಿಯಲ್ಲಿ ಏನಿದೆ ನೋಡಿ. ವರದಿಯಲ್ಲಿ ಇರುವಂತಹ ವಿಚಾರ, ಕೋವಿಡ್ ಬಂದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹೃದಯಾಘಾತಕ್ಕೆ ಕೋವಿಡ್ ಕಾರಣ ಹೊರತು ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನು ನೀಡಲಾಗಿದೆ. ಮಕ್ಕಳನ್ನ ಹೃದಯ ತಪಾಸಣೆಗೆ ಒಳಪಡಿಸುವುದಕ್ಕೆ ಸಲಹೆ ಕೊಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಬ್ಯಾನ್ಗೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತ ಸಮಸ್ಯೆಗಳ ರಿಜಿಸ್ಟರ್ ಮಾಡೋದಕ್ಕೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತಕ್ಕೆ ಬಲಿಯಾದವರ ಪೋಸ್ಟ್ಮಾರ್ಟಮ್ ಹಾಗೇನೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದ್ರೋಗಗಳ ಔಷಧ ಸಂಗ್ರಹ ಇರಬೇಕು. ಸ್ಟೆಮಿ ಯೋಜನೆ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡೋದಕ್ಕೂ ಕೂಡ ಸಲಹೆಯನ್ನು ನೀಡಲಾಗಿದೆ. ತಾಲೂಕಾ ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರನ್ನ ನೇಮಕ ಮಾಡಬೇಕು. 18 ವರ್ಷದೊಳಗಿನವರಿಗೆ ಧೂಮಪಾನ ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. ಎಲ್ಲ ವಿಚಾರಗಳು ವರದಿಯಲ್ಲಿದೆ. ಹೃದಯಾಘಾತಕ್ಕೆ ಕಾರಣ ಆಗಿರೋದು ಕೋವಿಡ್ ಹೊರತಾಗಿ ಆ ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಕೋವಿಡ್ ಬಂದು ಹೋದವರಲ್ಲಿ ಅನ್ನುವಂತಹ ಉಲ್ಲೇಖವನ್ನ ಇಲ್ಲಿ ಮಾಡಲಾಗಿದೆ. ಯಾರೆಲ್ಲ ಕೋವಿಡ್ಗೆ ತುತ್ತಾಗಿದ್ರು, ಕೋವಿಡ್ ಅವರಿಗೆ ಬಂದಿತ್ತು, ಅಂತವರಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ ಆದವರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯಾಘಾತಕ್ಕೆ ಕಾರಣ ಆಗಿರುವಂತದ್ದು ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ, ಬದಲಾಗಿ ಅವರಿಗೆ ಕೋವಿಡ್ ಬಂದಿದ್ದೇ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸೋದಕ್ಕೆ ಸಲಹಾ ಸಮಿತಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ತನಿಖೆಯನ್ನು ನಡೆಸಿದೆ. ಯಾಕೆ ಈ ರೀತಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ, ಏನೆಲ್ಲ ಕಥೆ ಅಂತ ಹೇಳಿ. ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಈ ಬಗ್ಗೆ ಸಮಗ್ರ ತನಿಖೆ ನಡೆದು ಈಗ ವರದಿಯನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ವರದಿಯಲ್ಲಿ ಏನಿದೆ ನೋಡಿ. ವರದಿಯಲ್ಲಿ ಇರುವಂತಹ ವಿಚಾರ, ಕೋವಿಡ್ ಬಂದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹೃದಯಾಘಾತಕ್ಕೆ ಕೋವಿಡ್ ಕಾರಣ ಹೊರತು ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನು ನೀಡಲಾಗಿದೆ. ಮಕ್ಕಳನ್ನ ಹೃದಯ ತಪಾಸಣೆಗೆ ಒಳಪಡಿಸುವುದಕ್ಕೆ ಸಲಹೆ ಕೊಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಬ್ಯಾನ್ಗೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತ ಸಮಸ್ಯೆಗಳ ರಿಜಿಸ್ಟರ್ ಮಾಡೋದಕ್ಕೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತಕ್ಕೆ ಬಲಿಯಾದವರ ಪೋಸ್ಟ್ಮಾರ್ಟಮ್ ಹಾಗೇನೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದ್ರೋಗಗಳ ಔಷಧ ಸಂಗ್ರಹ ಇರಬೇಕು. ಸ್ಟೆಮಿ ಯೋಜನೆ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡೋದಕ್ಕೂ ಕೂಡ ಸಲಹೆಯನ್ನು ನೀಡಲಾಗಿದೆ. ತಾಲೂಕಾ ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರನ್ನ ನೇಮಕ ಮಾಡಬೇಕು. 18 ವರ್ಷದೊಳಗಿನವರಿಗೆ ಧೂಮಪಾನ ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. ಎಲ್ಲ ವಿಚಾರಗಳು ವರದಿಯಲ್ಲಿದೆ. ಹೃದಯಾಘಾತಕ್ಕೆ ಕಾರಣ ಆಗಿರೋದು ಕೋವಿಡ್ ಹೊರತಾಗಿ ಆ ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಕೋವಿಡ್ ಬಂದು ಹೋದವರಲ್ಲಿ ಅನ್ನುವಂತಹ ಉಲ್ಲೇಖವನ್ನ ಇಲ್ಲಿ ಮಾಡಲಾಗಿದೆ. ಯಾರೆಲ್ಲ ಕೋವಿಡ್ಗೆ ತುತ್ತಾಗಿದ್ರು, ಕೋವಿಡ್ ಅವರಿಗೆ ಬಂದಿತ್ತು, ಅಂತವರಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ ಆದವರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೃದಯಾಘಾತಕ್ಕೆ ಕಾರಣ ಆಗಿರುವಂತದ್ದು ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ,
ಬದಲಾಗಿ ಅವರಿಗೆ ಕೋವಿಡ್ ಬಂದಿದ್ದೇ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸೋದಕ್ಕೆ ಸಲಹಾ ಸಮಿತಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ತನಿಖೆಯನ್ನು ನಡೆಸಿದೆ. ಯಾಕೆ ಈ ರೀತಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ, ಏನೆಲ್ಲ ಕಥೆ ಅಂತ ಹೇಳಿ. ಸೊ ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಈ ಬಗ್ಗೆ ಸಮಗ್ರ ತನಿಖೆ ನಡೆದು ಈಗ ವರದಿಯನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ವರದಿಯಲ್ಲಿ ಏನಿದೆ ನೋಡಿ. ವರದಿಯಲ್ಲಿ ಇರುವಂತಹ ವಿಚಾರ, ಕೋವಿಡ್ ಬಂದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹೃದಯಾಘಾತಕ್ಕೆ ಕೋವಿಡ್ ಕಾರಣ ಹೊರತು ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನು ನೀಡಲಾಗಿದೆ. ಮಕ್ಕಳನ್ನ ಹೃದಯ ತಪಾಸಣೆಗೆ ಒಳಪಡಿಸುವುದಕ್ಕೆ ಸಲಹೆ ಕೊಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಬ್ಯಾನ್ಗೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತ ಸಮಸ್ಯೆಗಳ ರಿಜಿಸ್ಟರ್ ಮಾಡೋದಕ್ಕೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತಕ್ಕೆ ಬಲಿಯಾದವರ ಪೋಸ್ಟ್ಮಾರ್ಟಮ್ ಹಾಗೆಯೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದ್ರೋಗಗಳ ಔಷಧ ಸಂಗ್ರಹ ಇರಬೇಕು. ಸ್ಟೆಮಿ ಯೋಜನೆ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡೋದಕ್ಕೂ ಕೂಡ ಸಲಹೆಯನ್ನು ನೀಡಲಾಗಿದೆ. ತಾಲೂಕಾ ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರನ್ನ ನೇಮಕ ಮಾಡಬೇಕು. 18 ವರ್ಷದೊಳಗಿನವರಿಗೆ ಧೂಮಪಾನ ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. ಸೊ ಎಲ್ಲ ವಿಚಾರಗಳು ವರದಿಯಲ್ಲಿದೆ. ಹೃದಯಾಘಾತಕ್ಕೆ ಕಾರಣ ಆಗಿರೋದು ಕೋವಿಡ್ ಹೊರತಾಗಿ ಆ ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಕೋವಿಡ್ ಬಂದು ಹೋದವರಲ್ಲಿ ಅನ್ನುವಂತಹ ಉಲ್ಲೇಖವನ್ನ ಇಲ್ಲಿ ಮಾಡಲಾಗಿದೆ. ಸೊ ಯಾರೆಲ್ಲ ಕೋವಿಡ್ಗೆ ತುತ್ತಾಗಿದ್ರು, ಕೋವಿಡ್ ಅವರಿಗೆ ಬಂದಿತ್ತು ಅಂತವರಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ ಆದವರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೊ ಹೃದಯಾಘಾತಕ್ಕೆ ಕಾರಣ ಆಗಿರುವಂತದ್ದು ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ, ಬದಲಾಗಿ ಅವರಿಗೆ ಕೋವಿಡ್ ಬಂದಿದ್ದೇ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಸಲ್ಲಿಸಲಿಕ್ಕಿದೆ. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸೋದಕ್ಕೆ ಸಲಹಾ ಸಮಿತಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿ ತನಿಖೆಯನ್ನು ನಡೆಸಿದೆ. ಯಾಕೆ ಈ ರೀತಿ ಹೃದಯಾಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ, ಏನೆಲ್ಲ ಕಥೆ ಅಂತ ಹೇಳಿ. ಸೊ ತಜ್ಞರ ವರದಿಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಈ ಬಗ್ಗೆ ಸಮಗ್ರ ತನಿಖೆ ನಡೆದು ಈಗ ವರದಿಯನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಹಾಗಿದ್ರೆ ವರದಿಯಲ್ಲಿ ಏನಿದೆ ನೋಡಿ. ವರದಿಯಲ್ಲಿ ಇರುವಂತಹ ವಿಚಾರ, ಕೋವಿಡ್ ಬಂದವರಲ್ಲಿ ಕೊಂಚ ಹೃದಯ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ. ಹೃದಯಾಘಾತಕ್ಕೆ ಕೋವಿಡ್ ಕಾರಣ ಹೊರತು ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ವರದಿಯಲ್ಲಿ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನು ನೀಡಲಾಗಿದೆ. ಮಕ್ಕಳನ್ನ ಹೃದಯ ತಪಾಸಣೆಗೆ ಒಳಪಡಿಸುವುದಕ್ಕೆ ಸಲಹೆ ಕೊಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಬ್ಯಾನ್ಗೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತ ಸಮಸ್ಯೆಗಳ ರಿಜಿಸ್ಟರ್ ಮಾಡೋದಕ್ಕೆ ಸಲಹೆಯನ್ನು ನೀಡಲಾಗಿದೆ. ಹೃದಯಾಘಾತಕ್ಕೆ ಬಲಿಯಾದವರ ಪೋಸ್ಟ್ಮಾರ್ಟಮ್ ಹಾಗೆಯೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೃದ್ರೋಗಗಳ ಔಷಧ ಸಂಗ್ರಹ ಇರಬೇಕು. ಸ್ಟೆಮಿ ಯೋಜನೆ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡೋದಕ್ಕೂ ಕೂಡ ಸಲಹೆಯನ್ನು ನೀಡಲಾಗಿದೆ. ತಾಲೂಕಾ ಆಸ್ಪತ್ರೆಗಳಿಗೆ ಕಾರ್ಡಿಯಾಲಜಿಸ್ಟ್ ವೈದ್ಯರನ್ನ ನೇಮಕ ಮಾಡಬೇಕು. 18 ವರ್ಷದೊಳಗಿನವರಿಗೆ ಧೂಮಪಾನ ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. ಸೊ ಎಲ್ಲ ವಿಚಾರಗಳು ವರದಿಯಲ್ಲಿದೆ. ಹೃದಯಾಘಾತಕ್ಕೆ ಕಾರಣ ಆಗಿರೋದು ಕೋವಿಡ್ ಹೊರತಾಗಿ ಆ ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಕೋವಿಡ್ ಬಂದು ಹೋದವರಲ್ಲಿ ಅನ್ನುವಂತಹ ಉಲ್ಲೇಖವನ್ನ ಇಲ್ಲಿ ಮಾಡಲಾಗಿದೆ. ಸೊ ಯಾರೆಲ್ಲ ಕೋವಿಡ್ಗೆ ತುತ್ತಾಗಿದ್ರು,
ಕೋವಿಡ್ ಅವರಿಗೆ ಬಂದಿತ್ತು ಅಂತವರಲ್ಲಿ ಈ ರೀತಿ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ ಆದವರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೊ ಹೃದಯಾಘಾತಕ್ಕೆ ಕಾರಣ ಆಗಿರುವಂತದ್ದು ಕೋವಿಡ್ಗೆ ತೆಗೆದುಕೊಂಡ ಲಸಿಕೆ ಅಲ್ಲ, ಬದಲಾಗಿ ಅವರಿಗೆ ಕೋವಿಡ್ ಬಂದಿದ್ದೇ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.